अभी एक फैशन होगा, अम्बेडकर 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 अम्बेडकर। इतना नाम अगर भगवान का लेते तो 7 जन्मों तक स्वर्ग मिलता था। अभी एक फैशन होगा अम्बेडकर 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 अम्बेडकर। इतना नाम अगर भगवान का लेते तो 7 जन्मों तक स्वर्ग मिलता था। ಜಾತಿ ಕೂಡ ಸಂವಿಧಾನಬದ್ಧವಾಗಿ ಈ ಭಾರತ ದೇಶದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರು ಕೂಡ ಹಕ್ಕು ಸಿಗಬೇಕು, ಎಲ್ಲರೂ ಕೂಡ ಸರಿಸಮಾನವಾಗಿ ಬಾಳಬೇಕು ಅಂತ ಹೇಳಿ ಆ ಮಹಾನುಭಾವ ಬಹುಶಃ ಆ ದೇವರ ರೂಪದಲ್ಲಿ, ಆ ಬ್ರಹ್ಮನ ರೂಪದಲ್ಲಿ, ಆ ಯೇಸುವಿನ ರೂಪದಲ್ಲಿ, ಆ ಬುದ್ಧನ ರೂಪದಲ್ಲಿ, ಆ ಅಲ್ಲಾಹನ ರೂಪದಲ್ಲಿ ಇವತ್ತು ಈ ಭೂಮಿಯಲ್ಲಿ ಜನ್ಮವನ್ನು ತಾಳಿ ಸಂವಿಧಾನ ಬರೆದಂತ ಮಹಾಪುರುಷ ಸನ್ಮಾನ್ಯ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಇವತ್ತು ಭೌತ ಸಂವಿಧಾನದಿಂದ ನಾವೆಲ್ಲ ಕೂಡ ಇವತ್ತು ಸಮಾಜದಲ್ಲಿ ಓಡಾಡುವಂತಾಗಿದೆ, ಎಲ್ಲ ಜನ ಅಧಿಕಾರವನ್ನು ಅನುಭವಿಸುವಂತಾಗಿದೆ. ಅಧಿಕಾರಿಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ವ್ಯಾಪಾರಸ್ಥರಾಗಿದ್ದಾರೆ, ಸರ್ವರು ಕೂಡ ಸರಿ ಸಮಾನವಾದ ಹಕ್ಕುಗಳನ್ನು ಪಡೆದು ಸಮಾಜದಲ್ಲಿ ಜೀವನ ಮಾಡುವಂತೆ ಆಗಿದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಡೆ ಹುಟ್ಟಿಸಿ ಹೇಳ್ತೇವೆ, ಎಡೆ ಬಟ್ಟಿ ಹೇಳ್ತೇವೆ. ಈ ಸರಿಸಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಯಾರಾದ್ರೂ ಕಾರಣಕರ್ತರಾಗಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಅಂಬೇಡ್ಕರ್ ಅವರನ್ನ ತುಚ್ಛ ಹಿಂದೆ ಗುಜರಾತ್ನಲ್ಲಿ ನೋಡ್ರು ಇಡೀ ಮುಸಲ್ಮಾನ್ ಕುಟುಂಬಗಳನ್ನ ಟ್ರೈನಲ್ಲಿ ಹೋಗ್ತಾ ಇದ್ರೆ ಬೆಂಕಿ ಹಚ್ಚಿ ಹತ್ಯೆ ಮಾಡಿ ಜೈಲವಾಸ ಅನುಭವಿಸಿರ್ತಕ್ಕಂಥ ಒಬ್ಬ ರೌಡಿ ಇವತ್ತು ಈ ದೇಶದ ಗುಣಮಂತ್ರಿ ಆಗಿರ್ತಕ್ಕಂಥದ್ದು ಈ ಸಂವಿಧಾನಕ್ಕೆ ನಾಚಿಕೆಡ. ಇವತ್ತು ಹಿಂದೆ RSS ಮುಖಂಡ ಸಂವಿಧಾನ ವಿರೋಧಿ, ಜನ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಜನಸಾಮಾನ್ಯ ವಿರೋಧಿ ಅಮಿತ್ ಶಾ ಅವರು ಅಂತ ಹೇಳ್ತಾರೆ. ನೀವು ಅಂಬೇಡ್ಕರ್ ಅವರನ್ನ ಜಪ ಮಾಡೋದಕ್ಕಿಂತ ದೇವರನ್ನು ಜಪ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ಮಿಸ್ಟರ್ ಅಮಿತ್ ಶಾ ಅವರೇ, ದೇವರ ಜಪ ಮಾಡಿದ್ರೆ ಸ್ವರ್ಗಕ್ಕೂ ಹೋಗೋದಿಲ್ಲ, ಊಟ ಸಿಕ್ಕತ್ತೆ. ಅಂಬೇಡ್ಕರ್ ಜಪ ಮಾಡಿದ್ರೆ ಈ ಸಮಾಜದಲ್ಲಿ ನಾವು ಅಂದುಕೊಂಡ ಕೆಲಸಗಳೆಲ್ಲ ಆಗ್ತವೆ. ನಾವು ಸಮಾಜದಲ್ಲಿ ಸರಿಸಮಾನವಾಗಿ ಬಾಳೋದಕ್ಕೆ ಆಗ್ತದೆ. ನಾವು ಈ ಭಾರತ ದೇಶದಲ್ಲಿ ಸ್ವತಂತ್ರ ಬಲಿಗಳಾಗಿ ಬಾಳೋದಕ್ಕೆ ಕಾರಣ ಆ ಸಂವಿಧಾನ ಅಂಬೇಡ್ಕರ್ ಅವರು. ಇಂಥ ಸಂವಿಧಾನವನ್ನ ಬರೆದಿರುವಂತ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡ್ತಕ್ಕಂಥ ಈ ಬಿಜೆಪಿಯ ಈ RSS ಅಮಿತ್ ಶಾ ಅವರು ಈ ದೇಶಕ್ಕೆ ಮಾರಕ ಅಂತೇಳಿ ನಾನಾದ್ರೂ ಹೇಳಕ್ ಇಚ್ಛೆ ಪಡ್ತೇನೆ. ಒಂದು ವೇಳೆ ಇವತ್ತು ನಾವು ಇಂದು ಅಮಿತ್ ಶಾ ಅಂತವರಿಗೆ ಭಯ ಪಡೋ ಆಗಿಲ್ಲ. ಯಾಕಂದ್ರೆ ನಮಗೆಲ್ಲರಿಗೂ ರಕ್ಷಣೆಯಾಗಿ, ರಕ್ಷಕನಾಗಿ ಈ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮೆಲ್ಲರಿಗೂ ಇವತ್ತು ಬೆಂಬಲವಾಗಿ ನಿಂತಿದೆ. ಆದ್ದರಿಂದ ನಾವ್ಯಾರು ಎದುರಾಗಿಲ್ಲ. ಇನ್ನು ಮುಂದೆ ಇಂಥ ಅಮಿತ್ ಶಾ ಬಿಜೆಪಿ ಮುಖಾಂತರ ಬರ್ತಾರೆ, ನಾವು ಎಚ್ಚರಿಕೆಯಿಂದ ಇರಬೇಕು. ಇಂಥ ಸಮಾಜಕ್ಕೆ ಒಳ್ಳೆ ಮಾಡಿರ್ತಕ್ಕಂಥ ಸಂವಿಧಾನ
ಸಂವಿಧಾನವನ್ನು ಬರೆದು ಸರಿಸಮಾನ ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ದೂಷಣೆ ಮಾಡತಕ್ಕಂಥವರು ಈ ಬಿಜೆಪಿ ಮುಖಾಂತರ, ಈ RSS ಮುಖಾಂತರ ಇವತ್ತು ಸಮಾಜದಲ್ಲಿ ಕಿಡಿಗೇಡಿಗಳಾಗ್ತಾರೆ. ನಾವು ನಮ್ಮನ್ನ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ನಾವೆಲ್ಲ ಕೂಡ ಇಂಥ ಬಿಜೆಪಿ ಪೂರ್ಣಗಳನ್ನ ದೂರವಿಡಬೇಕಾಗ್ತದೆ. ಇಂಥ ಬಿಜೆಪಿಯವರನ್ನ ದೂರವಿಡಬೇಕಾಗ್ತದೆ. ಆದ್ದರಿಂದ ಬಂಧುಗಳೇ, ಇವತ್ತು ಬಂಗಾರಪೇಟೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಂಗಾರಪೇಟೆ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಶೀರ್ ಬಾಬಣ್ಣವರು, ಕರ್ನಾಟಕ ಸರ್ಕಾರದ ಏನು 5 ಗ್ಯಾರಂಟಿಗಳಿದೆ ಆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಥಾರ್ಥಿ ಅವರು, ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ KV ನಾಗರಾಜ್ ಅವರು, ಪುರಸಭೆ ಎಲ್ಲ ಕೌನ್ಸಿಲರ್ಗಳು, ಸದಸ್ಯರು, ಮುಖಂಡರು, ನಾಯಕರು ನಾವೆಲ್ಲ ಇವತ್ತು ತುರ್ತಾಗಿ ಸೇರಿ